ಮನೇಲೇ ಆರಾಮಾಗಿ ಕೂತ್ಕೊಂಡು ನೀವು ಏನಾದರೂ ದುಡಿಬೇಕಂತ ಇದ್ದರೆ ಈ ಮಿಷಿನ್ ಇಟ್ಕೊಂಡ್ರೆ ಸಾಕು, ನಿಮಗೆ ತಿಂಗಳಿಗೆ 60,000 ರೂಪಾಯಿ ದುಡ್ಡು ಕೊಡುತ್ತೆ. ಈ ಮಿಷಿನ್ನ ಕೊಂಡ್ಕೋಬೇಕಂತ ಅಂತಂದರೆ ನಿಮ್ಮಲ್ಲಿ ಬಡ್ಡಿ ಇಲ್ದಿರ ನಾವೇ ನಿಮಗೆ EMI ಫೆಸಿಲಿಟಿ ಕೊಡ್ತೀವಿ. ದಿನಕ್ಕೆ 78 ಅವರ್ಸ್ ಕಂಪ್ಲೀಟ್ ಮಾಡ್ಕೊತೀನಿ. ತಿಂಗಳಿಗೆ ಇಲ್ಲಾಂದ್ರೂ 50,000 ಎಬೋ ಆಗ್ತಾ ಇದೆ. ಓಕೆ, ನಮ್ಮ ಸರ್ವಿಸ್ ಬಗ್ಗೆ ಏನು ಫೀಡ್ಬ್ಯಾಕ್ ಕೊಡೋಕ್ಕೆ ಇಷ್ಟಪಡ್ತೀರಿ? ಮಿಷಿನೇ ಪ್ರಾಬ್ಲಮ್ ಬಂದಿಲ್ಲ ಇಲ್ಲ ನನಗೆ. ಅಲ್ಲಿ ಹೋಗಿ ಹೋಲ್ ಡೇ ಮಾಡೋ ಕೆಲಸ, ತುಪ್ಪ ಮಾಡೋ ಕೆಲಸನ ಸೊ ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಂಡಿದ್ದೀನಿ ಇವಾಗ ನಾನು. ಸರ್, ಇಷ್ಟು ದಿನ ನೀವು ನೋಡ್ತಾ ಇದ್ದೀರಾ ಬರೀ ಎಂಬ್ರಾಯ್ಡ್ರಿ ಮೆಷಿನ್ಸ್ ಮೇಲೆ ನೀವು ಬರೀ ಬ್ಲೌಸಸ್ಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬೋದು ಅಂತ. ಬಟ್ ಲೇಡೀಸ್ ಸಲ್ವಾಸ್ ಮೇಲೆ ನಿಮಗೆ ನೆಕ್ ಡಿಸೈನ್ಸ್ ಆಗಿರ್ಬೋದು, ಅಥವಾ ಸ್ಯಾರಿ ಬುಟ್ಟಾಸ್ ಆಗಿರ್ಬೋದು, ಬಾರ್ಡರ್ಸ್ ಆಗಿರ್ಬೋದು, ಅಥವಾ ಫೋಟೋ ಫ್ರೇಮ್ಸ್ ಆಗಿರ್ಬೋದು, ಇಷ್ಟೆಲ್ಲ ಸಹ ನಮ್ಮ ಮೆಷಿನಲ್ಲಿ ಮಾಡ್ಬೋದು. ಸರ್, ನಮ್ಮಲ್ಲಿ ನೀವು ಮೆಷಿನ್ ತೊಗೊಂಡ್ರೆ 30,000 ವರ್ತ್ ಇರೋ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಸಿಗ್ತಾ ಇದೆ. ಕ್ಯಾನ್ವಸ್ ಪೇಪರು, ಡಿಸೈನ್ ಬುಕ್ಕು, UPS, ಬಾಬಿನ್ ಕೇನು, ಜರಿ ಮತ್ತು ಥ್ರೆಡ್ಸ್, ವೈಂಡಿಂಗ್ ಮೆಷಿನ್, ಟೂಲ್ ಕಿಟ್, ಲೋಗೋ ಫ್ರೇಮ್ ಸೆಟ್ ಫ್ರೀ. ಸರ್, ಇದು ATM ಅಲ್ಲ, ತಿಂಗಳಿಗೆ ನಿಮಗೆ 60,000 ರೂಪಾಯಿ ಕೊಡೋ ಮೆಷಿನ್ನು. ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದೇರ ನೋಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಯನ. ನಾನು R3V ಎಂಟರ್ಪ್ರೈಸಸ್ ಕಡೆಯಿಂದ ಮಾತಾಡ್ತಿರೋದು. ನಮ್ಮ ಕಂಪನಿ ಬೇಸಿಕಲಿ ಬಂದು ಎಂಬ್ರಾಯ್ಡ್ರಿ ಮೆಷಿನ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ಎಂಬ್ರಾಯ್ಡ್ರಿ ಮೆಷಿನ್ ಅಂದರೆ ಇವಾಗಲೇ ನಿಮ್ಗೊಂದು ಪಿಕ್ಚರಲ್ಲಿ ಏನು ಅನ್ನೋದು ಗೊತ್ತಾಗಿದೆ. ಸೊ ಇದರದ್ದು ಬ್ರೀಫ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇವಾಗಲೇ ನೀವು ನೋಡ್ತಾ ಇರೋ ಹಾಗೆ ಈ ಎಂಬ್ರಾಯ್ಡ್ರಿ ಮೆಷಿನಲ್ಲಿ ಹಲವಾರು ಬಗೆಯ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ತಾ ಇರುತ್ತೆ. ಬಟ್ ನಿಮಗೆ ನಿಮ್ಮ ಆಸ್ಪೆಕ್ಟ್ಗೆ ತಿಳಿದಿರೋ ಮಟ್ಟಕ್ಕೆ ನಿಮಗೆ ಗೊತ್ತಿರೋದು ಲೈಕ್ ಬ್ಲೌಸಸ್ ಮೇಲೆ ಮಾತ್ರ ನಾನು ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಕೊತೀನಿ ಅಂತ. ಬಟ್ ಇದಲ್ಲ, ಬ್ಲೌಸಸ್ ಬಿಟ್ಟು ಹೊರತುಪಡಿಸಿ ತುಂಬ ಕೆಲಸಗಳು ನೀವು ಈ ಎಂಬ್ರಾಯ್ಡ್ರಿ ಮೆಷಿನಲ್ಲಿ ನೀವು ಮಾಡ್ಕೋಬೋದು. ಸೊ ಈಗ ನಿಮಗೆ ನಾನು ಹಲವಾರು ಬಗೆಯ ಏನೇನು ವಿಭಿನ್ನವಾಗಿ ಎಂಬ್ರಾಯ್ಡ್ರಿ ಮೆಷಿನಲ್ಲಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ನೋಡ್ತಾ ಇರೋ ಹಾಗೆ ನೀವಿವಾಗ ಬ್ಲೌಸಸ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಹಾಗೆ ಈಗ ನೋಡ್ತಾ ಇದ್ದೀರಾ ನೀವು ಒಂದು ಫೋಟೋ ಎಂಬ್ರಾಯ್ಡ್ರಿನ ಎಷ್ಟು ಚೆನ್ನಾಗಿ, ಇದು ಎಂಬ್ರಾಯ್ಡ್ರಿ ವರ್ಕ್ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ. ನಿಮಗೆ ಸಲ್ವಾರ್ ಕಮೀಸ್ ಮೇಲೆ ಫ್ರಂಟ್ ನೆಕ್ ಡಿಸೈನ್ ಅಥವಾ ಬ್ಯಾಕ್ ನೆಕ್ ಡಿಸೈನ್ಸ್ದು ಪಿಕ್ಚರ್ಸ್ ಇದು. ಸೊ ನೋಡಿ, ಇದು ಒಂದು ವಿಭಿನ್ನವಾದ ವರ್ಕ್ ಆಗಿದೆ. ಈ ಥರ ವರ್ಕ್ಸು ಕೆಲವು ಮಿಷಿನ್ಸಲ್ಲಿ ಮಾತ್ರನೇ ಆಗುತ್ತೆ. ಆದರೂ 7G Pro ಮಾಡೆಲ್ಸಲ್ಲಿ ಮಾತ್ರನೇ ನಿಮಗೆ ಔಟ್ಪುಟ್ ಸಿಗೋದು. ಈಗ ನೋಡ್ತಾ ಇದ್ದೀರಾ ನಿಮಗೆ ನೋಡಿ, ಇದು ಸ್ಯಾರಿ ಬುಟ್ಟ ಡಿಸೈನ್ಸು. ಪ್ಲೇನ್ ಸ್ಯಾರಿ ಇಟ್ಕೊಂಡು ನೀವು ಬುಟ್ಟಾಸ್ ಹಾಕ್ಕೊಂಡು ಸಹ ನಿಮ್ಮ ಎಂಬ್ರಾಯ್ಡ್ರಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಬೋದು. ಸ್ಯಾರಿ ಬಾರ್ಡರ್ ಡಿಸೈನ್ಸು, ಈ ಬಾರ್ಡರ್ಸ್ನ ಇಟ್ಕೊಂಡು ನೀವು ಹಲವಾರು ವಿಭಿನ್ನವಾಗಿ ಉಪಯೋಗಗಳನ್ನ ಪಡ್ಕೋಬೋದು. ಈ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ನಮ್ಮ ಪ್ಲೇಸಿಗೆ ನೀವು ವಿಸಿಟ್ ಮಾಡಿದಾಗ ಇನ್ನಷ್ಟು ಹಲವಾರು ಐಡಿಯಾಗಳೊಂದಿಗೆ ನಾವು ನಿಮಗೆ ಹೇಳ್ತೀವಿ. ಸರ್, ನಮ್ಮಲ್ಲಿ ಯಾವಾಗೂ ಅಷ್ಟೇ ಪ್ರತಿ 6 ಮಂತ್ಸಿಗೆ ಒಂದ್ಸತಿ ಅಥವಾ ನಮಗೆ ಕಸ್ಟಮರ್ ರಿವ್ಯೂ ತೊಗೊಂಡಾಗ ನನಗೆ ಈ ಥರದ ಡಿಸೈನ್ ಒಂದು ಅವಶ್ಯಕತೆ ಇದೆ, ಆ ಥರದ್ದು ಫೀಡ್ಬ್ಯಾಕ್ಸ್ ತೊಗೊಂಡು ನಾವು ಡಿಸೈನ್ಸ್ನ ರೀಕ್ರಿಯೇಟ್ ಮಾಡ್ತೀವಿ. ಅಂದರೆ ರೆಗ್ಯುಲರ್ ಆಗಿ ರನ್ನಿಂಗ್ ಡಿಸೈನ್ಸ್ನ ನಾವು ಹಾಕ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗಾಗಲೇ ಸುಮಾರು ಕಸ್ಟಮರ್ಸ್ ನಮ್ಮೊಟ್ಟಿಗೆ ಆ ಕಸ್ಟಮೈಸ್ಡ್ ಡಿಸೈನ್ಸ್ ಮಾಡಿಸ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕಲ್ಲಿ ಪ್ರತಿ ಒಂದು ಕೆಲಸ ಹೇಗೆ ಕಲಿಬೇಕು, ಎಷ್ಟು ಅವಧಿಯಲ್ಲಿ ನಿಮ್ಮ ಪ್ಲೇಸಿಗೆ ಬಂದು ನಾವು ಹೇಳ್ಕೊಡ್ತೀವಿ. ಅದು ಬಿಟ್ಟರೆ ನಮ್ಮ ಜಾಗಕ್ಕೆ ಬಂದು ಸಹ ನೀವು ಟ್ರೈನಿಂಗ್ನ ಪಡಿಬೋದು. ಇಲ್ಲಿ ಹಲವಾರು ಮಾಹಿತಿಗಳು ನಿಮಗೆ ಸಿಗುತ್ತೆ. ಅದಕ್ಕೆ ನಾವು ಹೇಳೋದೇನೆಂದರೆ ದಯವಿಟ್ಟು ವಿಸಿಟ್ ಮಾಡಿ, ಒಂದ್ಸತಿ ನಮ್ಮ ಲೊಕೇಶನ್ಸಿಗೆ ವಿಸಿಟ್ ಮಾಡಿ ನೀವು ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳಿ. ಯಾಕೆ ನನ್ನ ಮೆಷಿನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಹಲವಾರು ಬ್ರ್ಯಾಂಡ್ಸ್ ಇದೆ ಇವಾಗ ಸೊಸೈಟಿಯಲ್ಲಿ ಅಥವಾ ಸಿಟಿಯಲ್ಲಿ. ನೀವು ನೋಡ್ತಾ ಇದ್ದೀವಿ ಯಾವ ಕಸ್ಟಮರು ಇವಾಗ ನಾಲೆಜ್ ಇಲ್ದಿರ ಏನನ್ನು ಖರೀದಿ ಮಾಡ್ತಾ ಇಲ್ಲ. ಮೇಯ್ನಾಗಿ ಸರ್ವಿಸು, ಕ್ವಾಲಿಟಿ ಮತ್ತು ನಮ್ಮಲ್ಲಿ 0 ದರದ ಬಡ್ಡಿ ಅಲ್ಲಿ ನಿಮಗೆ EMI ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಒಮ್ಮೆ ನೀವು ಒಂದು ಕರೆ ಮಾಡಿ ಅಥವಾ ಫರ್ದರ್ ಇನ್ಫಾರ್ಮೇಷನ್ ತೊಗೊಂಡು ಮುಂದುವರಿರಿ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಮೇಡಮ್, ಇನ್ನೊಂದೇನಂದ್ರೆ ಈ ಮೆಷಿನ್ಸ್ ಹಾಕೊಂಡು ಸಕ್ಸಸ್ಫುಲ್ ಆಗಿರೋರು ಯಾವ್ದಾದ್ರು ನೀವು ಒಂದೇ ಸರಿ ನಮ್ಮ ವೀಕ್ಷಕರಿಗೆ ಫೋನ್ ಮಾಡಿ ಅವ್ರ ಹತ್ರ ಇನ್ಸ್ಟಂಟ್ ಆಗಿ ತೊಗೊಳಕ್ಕಾಗುತ್ತೆ ಫೀಡ್ಬ್ಯಾಕು? ಶಾ ಸರ್, ನಾನು ತೊಗೊತೀನಿ. ಓಕೆ, ಮಾಡಿ ಮೇಡಮ್ ಫೋನ್. ಇವಾಗಲೇ ನಾನು ನಿಮಗೆ ಕಾಲ್ ಮಾಡ್ತೀನಿ ಕಸ್ಟಮರಿಗೆ. ಅವ್ರ ಫೀಡ್ಬ್ಯಾಕ್ನ ನೀವು ಡೈರೆಕ್ಟಾಗಿ ತೊಗೊಬೋದು ಅಥವಾ ಡೈರೆಕ್ಟಾಗಿ ಕೇಳಿಸ್ಕೋಬೋದು. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಸೊ ನನಗೆ ಒಂದು ಫೀಡ್ಬ್ಯಾಕ್ ಬೇಕಾಗಿತ್ತು, ಹಾಗಾಗಿ ನಿಮ್ಮೊಟ್ಟಿಗೆ ಕಾಲ್ ಮಾಡಿದೆ. ಓಕೆ, ಹೇಗೆ ನಡೀತಿದೆ ಕೆಲಸ? ಮ್ಯಾಮ್, ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನಿಮಗೆ ಅದು ಪ್ರಾಂಪ್ಟಾಗಿ ನನಗೆ ಫೀಡ್ಬ್ಯಾಕ್ ಕೊಡಿ. ಮ್ಯಾಮ್, ಖಂಡಿತ ಹೇಳಿ. ಓಕೆ ಮ್ಯಾಮ್, ದಿನಕ್ಕೆ ನೀವು ಎಷ್ಟು ವರ್ಕ್ನ ಫಿನಿಶ್ ಮಾಡ್ಕೊತೀರಾ?
ಮ್ಯಾಮ್ ನಾನು ದಿನಕ್ಕೆ 7 to 8 ಅವರ್ಸ್ ಕಂಪ್ಲೀಟ್ ಮಾಡ್ಕೋತೀನಿ. ಹಾಂ ಇನ್ ಕೇಸ್ ನಂಗೇನೋ ಅವತ್ತಿನ ದಿನ ಕೆಲಸ ಇರ್ಲಿಲ್ಲ ಅಂದ್ರೆ 10 o'clock ತನಕನೂ ಕೂಡ ವರ್ಕ್ ಹಾಕೊಂಡಿದ್ದೀನಿ ನಾನು. ಓಕೆ ಸೊ ನನಗೆ ಮಾತ್ರ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮ್ಯಾಮ್. ಮಿನಿಮಮ್ 8 ಅವರ್ಸ್ ಅಂತ ನಾನು ಮಿಷಿನ್ ರನ್ನಿಂಗ್ ಅಲ್ಲಿ ಇಟ್ಕೋತಾ ಇದ್ದೀನಿ. ಓಕೆ. ಅದು ತಿಂಗಳಿಗೆ ಎಷ್ಟು ಅಥವಾ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಕೊತಾ ಇದ್ದೀರಾ ಮ್ಯಾಮ್? ಮ್ಯಾಮ್ ನಾನು ತಿಂಗಳಿಗೆ ಇಲ್ಲ ಅಂದ್ರೂ 50,000 ಎಬೋ ಆಗ್ತಾ ಇದೆ ಮ್ಯಾಮ್. ಮಿನಿಮಮ್ 50 ಅಂತೂ ಆಗ್ತಾ ಇದೆ. ಸೊ ನಾನು ಏನು ವರ್ಕ್ ಇಲ್ಲ ಮನೆಯಲ್ಲಿ ಫ್ರೀ ಇದೆ ಅಂತ ಹೇಳಿದ್ರೆ ಒಂದು 2 ಬ್ಲೌಸ್ ಎಕ್ಸ್ಟ್ರಾ ಆಗುತ್ತೆ, 60,000 ಅರೌಂಡ್ ಬರ್ತಾ ಇದೆ ನನಗೆ. ಓಕೆ. ನನ್ನ ಸರ್ವಿಸ್ ಬಗ್ಗೆ ನಾನು ಹೇಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿ ಸರ್ವಿಸ್ ಇದೆ. ನನಗೆ ಏನೇ ಇದೆ ಕೇಸ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಹೇಳಿ, ನಂಗೆ ಇಲ್ಲಿ ತನಕ ಫಸ್ಟ್ ಆಫ್ ಆಲ್ ಮಿಷಿನೇ ಪ್ರಾಬ್ಲಮ್ ಬಂದಿಲ್ಲ ಇನ್ನು ನನಗೆ. ಓಕೆ. ಈಗ ನಾರ್ಮಲ್ ಸರ್ವಿಸಿಗೆ ಬಂದು ಮಾಡ್ಕೊಟ್ಟು ಹೋಗಿದ್ದಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಟ್ಯಾಕ್ಟ್, ನಿಮ್ಮ ಕಾಂಟ್ಯಾಕ್ಟ್ ನಂಗೆ ಚೆನ್ನಾಗಿದೆ ಮ್ಯಾಮ್. ಯಾವಾಗ ಫೋನ್ ಮಾಡಿದ್ರು ರಿಪ್ಲೈ ಇದೆ, ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಪ್ರಾಬ್ಲಮ್ ಆಗಿದ ತಕ್ಷಣ ಟೆಕ್ನಿಷಿಯನ್ಸ್ ಕೂಡ ಬಂದಿದ್ದಾರೆ ನನಗೆ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೋಡಿ ಸರ್, ಈಗ ನಾನು ನಿಮಗೆ ಕಾಲ್ ಮಾಡಿಸಿ ಒಂದು ಫೀಡ್ಬ್ಯಾಕ್ನ ಕೊಟ್ಟೆ, ಅದು ಡೈರೆಕ್ಟ್ ಆಗಿರತ್ತೆ ನಿಮಗೆ. ಸೊ ನಮ್ಮಲ್ಲಿ ನೀವು ಮೆಷಿನ್ನ ಪರ್ಚೇಸ್ ಮಾಡಬೇಕಂದ್ರೆ ನೀವು ನನ್ನ ಕಸ್ಟಮರ್ಸ್ನ ಫೀಡ್ಬ್ಯಾಕ್ ತೊಗೊಂಡೇ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಅದನ್ನು ಬ್ಲೈಂಡಾಗಿ ನಂಬಲಿಕ್ಕೆ ಹೋಗೋದು ಬೇಡ. ಸೊ ನಿಮಗೆ ಪ್ರಾಂಪ್ಟ್ ರಿವ್ಯೂ ಅನ್ನೋದನ್ನು ತಗೊಂಡು ನೀವು ಮುಂದುವರಿಯೋದಕ್ಕೆ ಅವಕಾಶ ಇದೆ ಇಲ್ಲಿ. ಇದು ಮಿಷಿನ್ ನೋಡಿದ್ರೆ ಸ್ಪೇಸ್ ಸೇವಿಂಗ್ ಮಿಷಿನ್ ಅಂತ ಅನ್ಸುತ್ತೆ ನಮಗೆ. ಇದು ಯೂಸರ್ ಫ್ರೆಂಡ್ಲಿ ಇದೆಯಾ ಹೇಗೆ ಮೇಡಮ್? ಹೌದು ಸರ್, ವೆರಿ ಯೂಸರ್ ಫ್ರೆಂಡ್ಲಿ. ನಿಮಗೆ ಇದರಲ್ಲಿ 2 ಮಾಡೆಲ್ಸ್ ಇದೆ, ಸಿಂಗಲ್ ಮತ್ತು ಡಬಲ್ ಹೆಡ್ ಮೆಷಿನ್ಸ್ನ. ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಅಗೇನ್ ನೀವು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ವಾಟ್ಸಪ್ಪಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ಪೂರ್ತಿ ಮಾಹಿತಿ ನಿಮ್ಗೆ ಸಿಗತ್ತೆ. ಸೊ ಇದು ನಿಮಗೆ ಕೇವಲ 4 ಆಪ್ಷನ್ಸಲ್ಲಿ ಇಡೀ ಮೆಷನ್ನ ನೀವು ಆಪ್ರೇಟ್ ಮಾಡ್ಬೋದು. ತುಂಬ ಈಸಿ ಆಕ್ಸೆಸಬಲ್ ಇದೆ. ಯಾರು ನನಗೆ ಕಲಿಯೋಕ್ಕಾಗದೇ ಇದ್ರು ಅಂತ ಒಂದು ಮೈಂಡ್ಕಲ್ಲಿ ಕ್ವೆಶನ್ಸ್ ಇರುತ್ತಲ್ಲ, ಅವರಿಗೆ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ನೀವು ಬಂದು ನೋಡಿದಾಗಲೇ ಗೊತ್ತಾಗತ್ತೆ ಅದೆಷ್ಟು ಫ್ರೆಂಡ್ಲಿ ಆಗಿದೆ ನಿಮಗೆ ಆಕ್ಸೆಸ್ ಮಾಡಲಿಕ್ಕೆ ಅಂತ. ಫ್ರೀ ಟ್ರೈನಿಂಗ್ ಇದೆ ಸರ್ ನಿಮಗೆ. ಸೊ ನೀವು ನಮ್ಮ ಪ್ಲೇಸಿಗೆ ಬಂದು ತೊಗೊಂಡ್ರು ಫ್ರೀ ಇದೆ, ನಿಮ್ಮ ಜಾಗಕ್ಕೆ ಬಂದು ಕೊಡಬೇಕು ಅನ್ನೋದಾದ್ರೂ ಫ್ರೀ ಟ್ರೈನಿಂಗ್ ಇದೆ. ಒಂದು ಆಫರ್ ಇದೆ, ಅದು ಏನು ಆಫರ್ ಇದೆ ಅಂತ ಅಂದರೆ ನೀವು ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಬೇಕು, ಇಲ್ಲ ಕೊಟ್ಟಿರೋ ನಂಬರ್ಸಿಗೆ ಡಯಲ್ ಮಾಡಬೇಕು. ಸರ್ ನಮ್ಮಲ್ಲಿ ನೀವು ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡ್ತೀನಿ ಅಂತ ಅಂದರೆ ಮಡಿವಾಳ ಅಲ್ಲಿ ನಾವು ಸಿಚುಯೇಟ್ ಆಗಿದ್ದೀವಿ. ಮೈಸೂರ್ದು ಒಂದು ಬ್ರಾಂಚ್ ಇದೆ, ಅದು ಬಿಟ್ಟರೆ ಕಾಸರಗೋಡಲ್ಲಿ ಒಂದು ಬ್ರಾಂಚ್ ಇದೆ. ಈ 3 ಬ್ರಾಂಚಸಲ್ಲಿ ಎಲ್ಲಿ ಬೇಕಾದರೂ ನಿಮ್ಗೆ ಅನುಕೂಲ ಆಗೋದ್ರಲ್ಲಿ ವಿಸಿಟ್ ಮಾಡ್ಬೋದು. ಅಥವಾ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸಲ್ಲಿ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಇನ್ಫಾರ್ಮೇಷನ್ ಕೊಡ್ತೀವಿ.